ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಾನು ಕೂಡ ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಹೋಗಿ ಸೀರೆ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಉಡಿಸೋದು ಮಾತ್ರ ಲಕ್ಷ್ಮಿಗೆ ಒಂದೇ ಸೀರೆ. ಬಟ್ ಹೊರಗಡೆ ಎಲ್ಲಾದರೂ ಹೋದಾಗ ಆನ್ ದ ವೇ ಬರ್ತಾ ಆ ಊರದ್ದು ಆ ಪ್ಲೇಸಸ್ದು ಏನಾದರೂ ಸೀರೆ ಸ್ಪೆಷಲ್ ಇರುತ್ತಾ ಅಂತ ಹೋದಾಗೆ ಅಲ್ಲಿ ಕೂಡ ತೊಗೊಂಬಂದಿದ್ದೀನಿ. ಈ ಸರಿ ಬಂಪರ್ ಲಾಟ್ರಿ ಬಂಪರ್ ಬಹುಮಾನ ಅಂತ ಹೇಳ್ಬೋದು. ಯಾಕಂದರೆ ಈ ಸರಿಯಷ್ಟು ಶಾಪಿಂಗು ನಾನು ಹಬ್ಬದ ಟೈಮಲ್ಲಿ ಯಾವಾಗೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದಾಗೆ ತೊಗೊಂಬಂದಿದ್ದೆ. ಸರಿ ಇರಲಿ, ಇದಾದರೆ ಓಕೆ, ಇನ್ನೊಂದಾದರೂ ಓಕೆ ಅಂತ ಆ ಥರ ತೊಗೊಂಡು 3 ಪ್ಲೇಸಲ್ಲಿ ಟೋಟಲಾಗಿ ಸೀರೆ ತೊಗೊಂಬಂದಿದ್ದೀನಿ. ಎಲ್ಲೆಲ್ಲಿ ಅಂತ ಹೇಳ್ತಾ ಹೋಗ್ತೀನಂತೆ ನಾನು. ಬನ್ನಿ, ಹಾಗೆ ಸೀರೆ ಕೂಡ ತೋರಿಸ್ತೀನಿ ನಾನು ನಿಮಗೆ. ಅಂದರೆ ಇದು ಸ್ವಲ್ಪ ವಿಡಿಯೋ ಮಾಡಿ ಹಾಕೋದಕ್ಕಿಂತ ಎಲ್ಲದನ್ನು ಸಾರಿದೆ ಅಪ್ಲೋಡ್ ಮಾಡೋಣ ಒಂದ್ಸರಿ ಅಂತ ಇವತ್ತು ಎಲ್ಲೆಲ್ಲಿ ಹೋಗಿ ಸೀರೆ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ. ಬನ್ನಿ ಇವತ್ತು ರೇಷ್ಮೆ ಸೀರೆ ತೊಗೊಂಡು ಹೋಗೋಣ. ಓಕೆ, ರಶ್ ಏನೋ ಒಂದು ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ನೋಡೋಣ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಬ್ಬದ್ದು ಟೈಮ್ ಬೇರೆ, ಈಗ ಫುಲ್ ಜನ ಇದ್ದೇ ಇರ್ತಾರೆ. ಇದು ಸ್ಟಾರ್ಟಿಂಗಲ್ಲಿ ಇದು, ಹಂಗಾಗಿ ಅಷ್ಟು ಜನ ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪನೇ ಬೇಗ ಬಂದ್ವಿ. ಇನ್ನು ಶಾಪ್ ಓಪನ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಲಕ್ಷ್ಮಿ ಮುಖ ನೋಡ್ಬೋದು, ತುಂಬನೇ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಮನೇಲಿ ಹೋಗಿ ಏನು ರೆಡಿ ಮಾಡೋ ನೆಸಸರಿನೇ ಇಲ್ಲ, ಆರಾಮಾಗಿ ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ಬೋದು. ತುಂಬನೇ ಚೆನ್ನಾಗಿತ್ತು ಎಲ್ಲನೂ ಒಂದಕ್ಕಿಂತ ಒಂದು. ಇಲ್ಲಿ ಕೂಡ ಹಾಗೆ ಕೈ ಕಾಲು ಕೂಡ ಅಷ್ಟೇ ಅದನ್ನು ಇತ್ತು. ಇನ್ನು ಹಬ್ಬದ ಟೈಮ್ ಅಲ್ವಾ, ಎಲ್ಲ ಕಡೆ ಫುಲ್ಲು ಲಕ್ಷ್ಮಿ ಮುಖವಾಡ, ಹಸ್ತ, ಕೈ ಕಾಲು ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳಿಗೆ ಒಂದು ಗೋಲ್ಡ್ ಸೀರೆ ತೊಗೊಳ್ತಾ ಇದ್ದೀನಿ, ಲಂಗ ಬ್ಲೌಸ್ ಹೊಲ್ಸೋಕ್ಕೆ. ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಶಾಪ್ ಅವರು. ಆಲ್ಮೋಸ್ಟ್ ಎಲ್ಲರೂ ಇದೇ ತೊಗೊಂಡೋಗ್ತಾರೆ ಮೇಡಮ್, ಲಂಗ ಬ್ಲೌಸಿಗೆ ಇದೇ ಬೆಟರ್ ಅಂತ. ಇದರಲ್ಲಿ ಇನ್ನೂ ಬೇರೆ ಡಿಸೈನ್ಸ್ ಇತ್ತು, ನಾನು ಅದೇ ಸೀರೆ ತೊಗೊಂಡೆ. ಫ್ರೆಂಡ್ಸ್, ಇದು ಆರೆಂಜ್ ಕಲರು, ದೊಡ್ಡ ಬಾರ್ಡ್ರು, ತುಂಬನೇ ಚೆನ್ನಾಗಿತ್ತು. ಬಟ್ ನನಗೆ ಇನ್ನೊಂದು ಚೂರು ಡಾರ್ಕ್ ಕಲರ್ ಬೇಕಿತ್ತು. ಇದರಲ್ಲೇ ಒಂದು ಸ್ವಲ್ಪ ಬೆಂಟೆಕ್ಸ್ ಬಾರ್ಡರ್ ನೋಡ್ತಾ ಇದ್ದೀನಿ. ನೋಡೋಣ, ಸಿಕ್ಕರೆ ಅದು ತೊಗೊಳ್ತೀನಿ, ಇಲ್ಲ ಅಂದರೆ ಬೇರೆ ಸೀರೆ. ಇದು ಒಂದು ಸ್ವಲ್ಪ ಡಾರ್ಕ್ ಇದ್ದರೆ ಇದೇ ಸೀರೆ ತೊಗೊಳ್ಳೋಣ ಅಂದ್ಕೊಂಡೆ. ಒಂದು ಸ್ವಲ್ಪ ಲೈಟ್ ಅನಿಸುತ್ತೆ, ಹಂಗಾಗಿ ಬೇಡ ಅಂತ ಬಿಟ್ಟೆ. ನೋಡೋಣ, ಇನ್ನು ಬೇರೆ ಶಾಪ್ಸಲ್ಲಿ ಈ ಕಲರ್ ಚೆನ್ನಾಗಿತ್ತು, ಅದಕ್ಕೆ ಬಾರ್ಡ್ರು ಅಷ್ಟು ಲುಕ್ ಇರಲಿಲ್ಲ, ಹಾಗಾಗಿ ಅದು ತೊಗೊಳ್ಳಿಲ್ಲ. ನೋಡೋಣ, ಇನ್ನು ಬೇರೆ ಶಾಪಲ್ಲೆಲ್ಲ ಜಾಸ್ತಿ ಎಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಇನ್ನೂ ಸ್ವಲ್ಪ ಶಾಪಿಂಗ್ ಜಾಸ್ತಿ ಇದೆ, ನನ್ನ ಫ್ರೆಂಡ್ಸ್ ಎಲ್ಲ ತೊಗೋಬೇಕು. ಹಾಗಾಗಿ ಬೇಗ ಸೀರೆ ತೊಗೊಂಡು ಹೊರಡಬೇಕು. ಫ್ರೆಂಡ್ಸ್, ಇದು ಇಷ್ಟ ಆಯಿತು, ನೋಡ್ತೀನಿ ಯಾವುದು ಇಷ್ಟ ಅನಿಸುತ್ತೆ ಅದು ತೊಗೊಳ್ತೀನಿ. ಇದು ಕಾಂಬಿನೇಷನನ್ನು ತುಂಬ ಚೆನ್ನಾಗಿದೆ. ಇದಕ್ಕೆ ಬೆಂಟೆಕ್ಸ್ ಬಾರ್ಡ್ರ್ ಬಂದೈತೆ, ಹಾಗಾಗಿ ಈ ಕಲರ್ ಕೂಡ ನನ್ನ ಹತ್ರ ಇಲ್ಲ. ನೋಡೋಣ ಯಾವ್ದು ಲಾಸ್ಟಲ್ಲಿ ತೊಗೊಂಡು ಹೋಗ್ತೀವಿ ಅಂತ. ಫ್ರೆಂಡ್ಸ್, ಜಾಗನೇ ಇಲ್ಲ ಓಡಾಡಕ್ಕೆ. ಫ್ರೆಂಡ್ಸ್, ಲಕ್ಷ್ಮಿಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಕೂಡಿಸಿದ್ದಾರೆ. ನಾವು ಮುಖ ಒಂದಿಟ್ಟು ಪೂಜೆ ಮಾಡೋದಷ್ಟೇ ಬ್ಯಾಲೆನ್ಸ್. ತುಂಬನೇ ಚೆನ್ನಾಗಿದೆ. ಫ್ರೆಂಡ್ಸ್, ಇಲ್ಲೊಂದು ಅಂಗಡಿಗೆ ಬಂದಿದ್ವಿ. ಇಲ್ಲಿ ಕೂಡ ಅಷ್ಟೇ ಲಕ್ಷ್ಮಿಗೆ ಎಲ್ಲ ಥರದ್ದು ಅಲಂಕಾರ ಮಾಡಿ ಸೀರೆ ಉಡಿಸಿ ಕೂಡಿಸಿದ್ದಾರೆ. ತುಂಬನೇ ಚೆನ್ನಾಗಿದೆ. ನನಗಂತೂ ತುಂಬನೇ ಇಷ್ಟ ಆಯಿತು. ಯಾರಿಗಾದರೂ ಸೀರೆ ಉಡಿಸೋಕ್ಕೆ ಬರಲ್ಲ, ಅಲಂಕಾರ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ನಾವು ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡ್ಬೋದು. ಫ್ರೆಂಡ್ಸ್, ಇದು ಕಿರೀಟ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ವೇಟ್ ಇತ್ತು, ಹಂಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ರೇಟು ಕೂಡ ಈಗ ಹಬ್ಬದ ಟೈಮಲ್ಲ, ಫುಲ್ಲು ರೇಟು, ಎಲ್ಲೇ ಹೋಗಲಿ ಒಂದು ಚಿಕ್ಕ ತೊಗೊಂಡ್ರೂ ರೇಟ್ ಇತ್ತು. ಇದು ಕೂಡ ಅಷ್ಟೇ 3,000-4,000 ಸಾವಿರ ಮೇಲೇನೇ ಹೇಳಿದರು. ಫ್ರೆಂಡ್ಸ್, ಇಲ್ಲಿ ಈ ಶಾಪಲ್ಲಿ ಲಕ್ಷ್ಮಿಗೆ ಅಲಂಕಾರಕ್ಕೆ ಏನೇನು ಬೇಕು ಅಂತ ಎಲ್ಲನೂ ಸಿಗುತ್ತೆ, ಇನ್ಕ್ಲೂಡಿಂಗು. ಅದಕ್ಕೆ ಕೆಲವೊಬ್ರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಅವರು ಈ ಥರ ಎಲ್ಲ ಲಕ್ಷ್ಮಿನ ಅಲಂಕಾರ ಮಾಡಿ ಕೂಡಿಸಿದ್ದಾರೆ. ಸರ ಸಿಗುತ್ತೆ, ಹಾಗೆ ಜಡೆ ಬಿಂದಿ, ಜಡೆ ಆಯಿತು, ಹಾರ ಆಯಿತು, ಲಕ್ಷ್ಮೀ ಪಾದ ಆಯಿತು, ಲಕ್ಷ್ಮೀ ಕಿರೀಟ ಆಯಿತು, ಎಲ್ಲನೂ ಸಿಗುತ್ತೆ ಈ ಶಾಪಲ್ಲಿ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಲಕ್ಷ್ಮಿ, ನೋಡ್ಬೋದು ನೀವು. ಹಾಗೆ ಎತ್ಕೊಂಡು ಹೋಗಂಗೆ ಇದೆ ಲಕ್ಷ್ಮಿದು. ನನಗಂತೂ ತುಂಬಾ ಇಷ್ಟ ಆಯಿತು. ಮೇಲಿದ್ದು ಫ್ರೆಂಡ್ಸ್, ಹಾಗೆ ಇಲ್ಲಿ ಈ ಪಕ್ಕದೊಂದು ಶಾಪಲ್ಲಿ ಕೂಡ ಇಲ್ಲಿ ಸೆಟ್ ಇತ್ತು ಎಲ್ಲ. ನಾನು ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿದೆ. ಚಿಕ್ಕಪೇಟೆಗೆ ಬಂದರೆ ಒಂದೇ ಅಂದರೆ ಒಂದು ತೊಗೊಂಡು ಹೋಗ್ತೀವ, ನಮ್ಗೆ ಏನೇನು ಕಣ್ಣಿಗೆ ಕಾಣಿಸುತ್ತೆ ಅದೆಲ್ಲ ನೋಡ್ತಾ ತೊಗೊಂಡು ಹೋಗ್ತೀವಿ. ಅದು ಸೆಟ್ ಕೂಡ ನನ್ನ ಫ್ರೆಂಡ್ ತೊಗೊಂಡ್ಲು, ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲಿ ಡ್ರೆಸ್ ತೊಗೊಳ್ತಾ ಇದ್ದೀವಿ. ನಮ್ಗೆ ಏನೇನು ಕಣ್ಣಿಗೆ ಕಾಣಿಸುತ್ತೆ, ನಮ್ಗೆ ಏನೇನು ಬೇಕನ್ಸುತ್ತೆ ಅದನ್ನೆಲ್ಲ ನೋಡಿ ತೊಗೊಂಡು ಹೋಗಬೇಕು. ಬನ್ನಿ, ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಲಾಸ್ಟಲ್ಲಿ ವಿಡಿಯೋ ಏನೇನು ಚಿಕ್ಕಪೇಟೆಯಿಂದ ತೊಗೊಂಬಂದ್ವಿ ಅಂತ ವಿಡಿಯೋ ಕೂಡ ಹಾಕ್ತೀನಿ ಅಂತ, ಯಾರು ಎಲ್ಲಿ ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ. ಫ್ರೆಂಡ್ಸ್, ಶ್ರಾವಣ ಬಂದರೆ ಇನ್ನು ಎಲ್ಲ ಹಬ್ಬಗಳು ಬಂದಂಗೆ ಲೆಕ್ಕ. ಯಾಕಂದರೆ ಫಸ್ಟಿಗೆ ನಾಗರ ಪಂಚಮಿ ಬರುತ್ತೆ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಆದ ಕೂಡಲೇ ನೆಕ್ಸ್ಟ್ ಡೇ ಇರೋದೇ ರಕ್ಷಾಬಂಧನ. ನೋಡ್ಬೋದು ಇಲ್ಲಿ ಕಲರ್ಫುಲ್ಲಾಗಿದ್ದಾವೆ ರಾಖಿಗಳು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗಿತ್ತು. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ರಾಖಿ ತೊಗೊಂಡ್ರು. ತುಂಬಾ ಚೆನ್ನಾಗಿದೆ. ಬಟ್ ರೇಟೂ ತುಂಬ ರೀಸನೇಬಲ್ ಇಲ್ಲಿ ಬಂದರೆ. ಫ್ರೆಂಡ್ಸ್, ಈಗ ನಾನು ಸೀರೆ ಕಲೆಕ್ಷನ್ಸ್ ನೋಡೋಣ ಬನ್ನಿ. ಒಂದು ವೈನಾಡ್ ಸುಲ್ತಾನ್ ಬಾತ್ರೆಯಲ್ಲಿ ತೊಗೊಂಡಿರೋದು, ಒಂದು ಮೈಸೂರು ಕರ್ನಾಟಕ ಸಿಲ್ಕಲ್ಲಿ ತೊಗೊಂಡಿರೋದು. ಕರ್ನಾಟಕ ಸಿಲ್ಕಲ್ಲಿ ತೊಗೊಂಡಾಗ ನಾನು ಆಷಾಢ ಮಾಸ ಆಫರ್ ಇತ್ತು, ಇದ್ರದ್ದೇನು ಆಫರ್ ಇರಲಿಲ್ಲ. ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಕೇರಳ, ಆಮೇಲೆ ಒಂದು ಮೈಸೂರ್ದು, ಇನ್ನೊಂದು ಬೆಂಗಳೂರ್ದು. ಈ ವರ್ಷ 3 ಕಡೆ ಹಬ್ಬಕ್ಕಂತಲ್ಲ, ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಂತ ಸೀರೆ ತೊಗೊಳಕ್ಕೆ ಹೋಗಿದ್ದೆ. ಬಟ್ ರೇಷ್ಮೆ ಸೀರೆ, ಬಟ್ ಅದ್ರಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಹಂಗಾಗಿ ಫ್ಯಾನ್ಸಿ ಸೀರೆನೇ ತೊಗೊಂಡ್ಬಂದಿದ್ದೀನಿ. ಫ್ರೆಂಡ್ಸ್, ನಂದು ಫಸ್ಟ್ ಶಾಪಿಂಗ್ ಬಂದು ನಾವು ವೈನಾಡು ಹೋಗಿದ್ವಲ್ಲ, ಅಲ್ಲಿ ಬರ್ತಾ ಅಂದವೇ ಸುಲ್ತಾನ್ ಬಾತ್ರೆ ಅಲ್ಲಿ ತೊಗೊಂಡಿರೋದು ಸೀರೆ. ಬಟ್ ಅದು ಎಲ್ಲನೂ ಹೀಗೆ ಒಟ್ಟಿಗೆ ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ಅಲ್ಲಿ ಹೋದಾಗೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಆಲ್ರೆಡಿ ಟೈಮ್ ಆಗಿತ್ತು. ನಮಗೆ ಆ ಬಾರ್ಡ್ರ್ ದಾಟಬೇಕಾಗಿತ್ತು, ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿತ್ತು ಕೇರಳದಿಂದ ಈ ಕಡೆ. ಹಂಗಾಗಿ ಟೈಮ್ ಮತ್ತು 8:30 ಮೇಲೆ ಆದರೆ ಕ್ಲೋಸಿಂಗ್ ಅಂತೆ, ಗಾಡಿಗಳು ಯಾವುದೂ ಬಿಡಲ್ಲ ಅಂತ ಹೇಳಿದರು ಡ್ರೈವರು. ಸರಿ ಅಂತ ವಿಡಿಯೋ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ. ಫಾಸ್ಟ್ ಹೋಗಿ ಒಂದು 5-10 ನಿಮಿಷದೊಳಗಡೆನೇ ನಾನೊಬ್ಬಳೇ ಅಲ್ಲ, ನಂದೊಂದೇ ಶಾಪಿಂಗ್ ಇರಲಿಲ್ಲ. ಅಕ್ಕ, ಸಿಂಧು, ದೀಪ, ನಮ್ಶ್ರೀ ಎಲ್ಲರೂ ತೊಗೊಂಡ್ರು. ನಮಗೆ ಯಾವ್ದು ಬೇಕು, ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಪಟ ಹೋಗಿ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಆಚೆ ಬಂದ್ವಿ. ನಾವು 8:30 ಒಳಗಡೆನೇ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬಂದ್ವಿ. ಇಲ್ಲಾಂದರೆ ಮತ್ತೆ ಯಾವತ್ತೊಂದು ದಿನ ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು. ಅಲ್ಲೇ ಫಸ್ಟ್ ನೋಡಿದೆ, ಹೆಂಗೂ ಅಂದವೇ ಬಂದಿದ್ದೀವಿ ಅಂದ್ಕೊಂಡು ತೊಗೊಂಡ್ರಾಯ್ತೀನಿ ಲಕ್ಷ್ಮೀ ಪೂಜೆಗೆ ಅಂತ. ನೋಡೋಣ ಇಷ್ಟರಲ್ಲಿ ಯಾವ್ದು ಏರಿಸ್ತೀನಿ ಅಂತ ಗೆಸ್ ಮಾಡಿ ಒಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಆಲ್ರೆಡಿ ನಾನು 2 ಸೀರೆ ಉಟ್ಕೊಂಡಿದ್ದೀನಿ. ಅದು ನಾಗರ ಪಂಚಮಿ ಹಬ್ಬದ ದಿನನೇ ಒಂದಿನ, ಆಮೇಲೆ ನೆಕ್ಸ್ಟ್ ಡೇ ಕೂಡ. ಅದು ಕೂಡ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಬನ್ನಿ. ಇನ್ನೂ ಎಷ್ಟೆಲ್ಲ ಸೀರೆ ಇದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಸುಲ್ತಾನ್ ಬಾತ್ರೆಯಲ್ಲಿ ಎಸ್ ಭಾರತ್ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತ ದೊಡ್ಡ ಶೋರೂಮ್ ಇದೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಓಕೆ ಫ್ರೆಂಡ್ಸ್, ಬನ್ನಿ. ಫಸ್ಟ್ ಸಾರಿ ಬಂದು ನಾನು ಕೂಡ ಬ್ಲಾಕ್ ಹಾಕಿದ್ದೀನಿ. ಈ ಸಾರಿ ಕೂಡ ಬ್ಲಾಕು. ತುಂಬ ಸಿಂಪಲ್ ಸೀರೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಓದ್ ಕೂಡಲೇ ನೋಡಿದೆ ನಾನು, ತುಂಬ ಇಷ್ಟ ಆಯಿತು. ಹಾಗೆ ಸೆಕೆಂಡ್ ಸಾರಿ ಬಂದು
ಇದು ಆಲ್ರೆಡಿ ನಾನು ಇದನ್ನು ಉಟ್ಕೊಂಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ, ನಾಗರ ಪಂಚಮಿ ಹಬ್ಬದ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಈ ಸೀರೆ ಉಟ್ಕೊಂಡೆ, ಯಾಕಂದರೆ ನನ್ನ ಹತ್ರ ಈ ಸಿಲ್ವರ್ ಕಲರು ಬ್ಲೌಸ್ ಇತ್ತು, ಹಬ್ಬಕ್ಕೆ ಹೊಸದು ಉಟ್ಕೊಳ್ಳೋಣ ಅಂತ ಇದನ್ನು ಉಟ್ಕೊಂಡೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಈ ಸ್ಯಾರಿ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ. ಇದು ಕೂಡ ಈಗ ಟ್ರೆಂಡಿಂಗಲ್ಲಿದೆ ಈ ಸೀರೆ. ಬಟ್ಟೆ ಚೆನ್ನಾಗಿದೆ. ಇದು ಹಾಗೆ ಈ ಸೀರೆ ಇದು ಎಷ್ಟು ಕೊಟ್ಟಿರ್ಬೋದು ಅಂತ ನೋಡೋಣ, ಯಾರಾದರೂ ಗೆಸ್ ಮಾಡಿ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಇದು ಒಂಥರ ವೆಡ್ಡಿಂಗ್ ಸೀರೆನೇನೆ. ಇದು ಮುಂಚೆ ಎಲ್ಲ ಇದೇ ಥರ ಪ್ಯಾಟ್ರನ್ ಬರೋದು ಮುಂಚೆ. ಯಾರಿಗಾದ್ರೂ ಐಡಿಯಾ ಇದ್ದರೆ ನೋಡೋಣ, ಕಮೆಂಟ್ ಮಾಡಿ. ನನಗೆ ಕ್ಯಾಮ್ರಾದಲ್ಲಿ ಅಷ್ಟು ಯಾಕೋ ಕಾಣಿಸ್ತಾ ಇಲ್ಲ ಕ್ಲಿಯರ್ ಆಗಿ. ಬಟ್ ಪ್ಯಾರೆಟ್ ಗ್ರೀನ್ ಬರುತ್ತೆ, ಲೈಟ್ ಕಲರು ಪ್ಯಾರೆಟ್ ಗ್ರೀನು ತುಂಬಾ ಚೆನ್ನಾಗಿದೆ. ಗ್ರೇ ಕಲರ್ ಬಾರ್ಡ್ರು, ಸ್ವಲ್ಪ ಟೆಂಪಲ್ ಬಾರ್ಡ್ರ್, ಇದು ತುಂಬ ಚೆನ್ನಾಗಿದೆ ನೋಡ್ಬೋದು. ಸಾರಿ, ಇದು ಸಿಲ್ವರ್ ಕಲರ್ ಬಾರ್ಡ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬಟ್ ಇದಕ್ಕೂ ಬ್ಲೌಸು ಒಂಥರ ಡಿಫ್ರೆಂಟಾಗಿ ಹೊಲ್ಸೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಫ್ರೆಂಡ್ಸ್, ಅದು 4 ಸೀರೆ ವೈನಾಡ್ಗೆ ಹೋಗಿದ್ವಲ್ಲ ಅವತ್ತು ತೊಗೊಂಬಂದಿರೋದು. ಈಗ ನಾನು ಆಷಾಢದಲ್ಲಿ ಪ್ರತಿ ವರ್ಷ ಆಷಾಢ ಟೈಮಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ ಕಂಪಲ್ಸರಿ, ಮಿಸ್ ಮಾಡಲ್ಲ. ಈ ಒಂದು 6-7 ವರ್ಷದಿಂದ ಹೋಗ್ತಾ ಇದ್ದೀನಿ. ಈ ಸರಿನೂ ನಾನು ನನ್ನ ಫ್ರೆಂಡು ಹೋಗಿದ್ವಿ. ನಾವು ಪ್ರತಿ ವರ್ಷ ನಮ್ಮ ಮನೆಯವರು ಬರೋರು ಗಾಡಿ ತೊಗೊಂಡು ಹೋಗ್ತಾ ಇದ್ವಿ. ಈ ಸರಿ ನಮ್ಮ ಮನೆಯವರು ಮೊನ್ನೆ ಹೋಗಿ ಬಂದಿದ್ವಿ, ಅದು ಕೂಡ ವಿಡಿಯೋ ಹಾಕಿದ್ದೀನಿ ನಾನು. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನಮ್ಮ ಮನೆಯವ್ರಿಗೆ ಕರೆದೆ, ಬನ್ನಿ ಹೋಗೋಣ ಅಂತ. ನಮ್ಮ ಮನೆಯವ್ರದ್ದು ಏನೋ ಕೆಲಸ ಇತ್ತು, ಇಲ್ಲ ಆಗಲ್ಲ ನನಗೆ ಅಂದರು. ನಾನು ನನ್ನ ಫ್ರೆಂಡು ಮೈಸೂರಿಗೆ ಬಸ್ಸಲ್ಲಿ ಹೋಗಿದ್ವಿ. ತುಂಬಾ ಈಸಿ, ಆರಾಮಾಗಿ ಹೋಗ್ಬೋದು. ಇದು ಕೂಡ ಹಾಗೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋದ್ವಿ. ರೇಷ್ಮೆ ಸೀರೆ ತೊಗೊಳ್ಳೋಣ ಅಂತ. ಅಲ್ಲೇ ನನಗೆ ಯಾಕೋ ಕಲೆಕ್ಷನ್ಸ್ ಈ ಸಾರಿ ಇಷ್ಟ ಆಗಲಿಲ್ಲ, ಪ್ರತಿ ಸರಿ ಚೆನ್ನಾಗಿರೋದು. ಹಂಗಾಗಿ ಫ್ಯಾನ್ಸಿ ಸೀರೆ ತೊಗೊಂಡು ಬೇಗ ಮತ್ತೆ ರಿಟರ್ನ್ ನಾವು ಬೆಂಗಳೂರಿಗೆ ಬಂದ್ವಿ. ನಾವು ಬೇರೆ ಬಸ್ಸಿಗೆ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರಬೇಕಾಗಿತ್ತು, ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು. ಸರಿ ಅಂದ್ಕೊಂಡು ಫ್ಯಾನ್ಸಿ ಸಾರಿ ತೊಗೊಂಡಿದ್ದೀನಿ, ತೋರಿಸ್ತೀನಂತೆ. ಇನ್ನೊಂದು ಬ್ಲ್ಯಾಕ್ ಸೀರೆ, ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಈಗ ಟ್ರೆಂಡಿಂಗಲ್ಲೇನೇ ಇರೋದು. ಈ ಸೀರೆ ತೊಗೊಂಡಿದ್ದೀನಿ. ಹಾಗೆ ಅದರಲ್ಲೇ ಇನ್ನೊಂದು ಕಲರ್ ಇಷ್ಟ ಆಯಿತು, ಅದು ಬ್ಲ್ಯಾಕು, ಇದು ಗ್ರೀನು ನೋಡ್ಬೋದು ನೀವು. ಇದೂ ಚೆನ್ನಾಗಿದೆ, ಈ ಕಲರು ಚೆನ್ನಾಗಿದೆ, ಆ ಕಲರು ಚೆನ್ನಾಗಿದೆ. ಇರಲಿ ಅಂತ ಎತ್ಕೊಂಡೆ ನಾನು. ಇದು ಒಂದು ಎತ್ಕೊಂಡೆ. ಇದು ಕೂಡ ಮೊಬೈಲಲ್ಲಿ ಅಷ್ಟು ಅಬ್ಸರ್ವ್ ಆಗ್ತಾ ಇಲ್ಲ ಕಲರು, ತುಂಬಾ ಚೆನ್ನಾಗಿದೆ. ಇದು ನೋಡ್ಬೋದು ನೀವು. ಇದು ಕೂಡ ಬೆಂಟೆಕ್ಸ್ ಬಾರ್ಡ್ರ್. ಇದು ಆಲ್ರೆಡಿ ನನ್ನ ಹತ್ರ ಸೇಮ್ ಕಲರ್ ಇತ್ತು ಒಂದು ಸ್ವಲ್ಪ ಇದರಲ್ಲೇನೆ, ಬಟ್ ಇದೂ ಇಷ್ಟ ಆಯಿತು. ಅದೇ ಜಸ್ಟ್ ಪೀಸ್ ಹಾಕಿದ್ರು, ಹಾಗಾಗಿ ಇದು ಕೂಡ ತೊಗೊಂಡೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ತೊಗೊಂಡೆ. ಈ ಕಲರ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು ನೀವು. ತುಂಬ ಡಾರ್ಕ್ ಕಲರು, ಪರ್ಪಲ್, ಸೂಪರ್ ಕಲರ್. ಫ್ರೆಂಡ್ಸ್, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಲಕ್ಷ್ಮಿಗೆ ರೇಷ್ಮೆ ಸೀರೆನೇ ಏರಿಸೋದು. ಅದನ್ನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ, ರೇಷ್ಮೆ ಸೀರೆನೇ ಏರಿಸ್ಬೇಕು ಅಂತ. ಹಾಗಾಗಿ ತೊಗೊಂಬಂದಿರೋದೆಲ್ಲ ರೇಷ್ಮೆದೆಲ್ಲ ನಾರ್ಮಲ್ ಸೀರೆನೇ, ಫ್ಯಾನ್ಸಿ ಸೀರೆ. ಮತ್ತು ನನಗೆ ಚಿಕ್ಕಪೇಟೆಗೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕಪೇಟೆಗೆ ಹೋಗಿ ಸೀರೆ ತೊಗೊಂಬಂದಿದ್ದೀನಿ, ತೋರಿಸ್ತೀನಂತೆ ಬನ್ನಿ. ಫ್ರೆಂಡ್ಸ್, ಈ ಸೀರೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲಿಸ್ಬೇಕು. ಈ ಸೀರೆ ಅವಳು ಯಾಕೋ ಈ ವರ್ಷ ಲಾಸ್ಟ್ ಮೂಮೆಂಟಲ್ಲಿ ನಿನ್ನೆ ಹೇಳಿದ್ಲು ಅವಳು, ನನಗೆ ಲಂಗ ಬ್ಲೌಸು ಉಟ್ಕೊತೀನಿ ಮಮ್ಮಿ ಅಂತ. ಸರಿ ಅಂತ ಗೋಲ್ಡ್ ಕಲರ್ ಸೀರೆ ಇದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸೀರೆ. ಅಂಗಡಿಯವರು ಕೂಡ ಅಂದರು. ಇನ್ನೊಂದು ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ. ಕಲರು ಗೋಲ್ಡ್ ಕಲರಲ್ಲೇ ತುಂಬ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ. ಅಂಗಡಿಯವರೇ ಹೇಳಿದರು, ಲಂಗ ಬ್ಲೌಸ್ ಹೊಲ್ಸೋದಂದರೆ ಎಲ್ಲರೂ ಆಲ್ಮೋಸ್ಟ್ ಇದೇ ಥರದ್ದೇ ಸೀರೆ ತೊಗೊಂಡು ಹೋಗ್ತಾರೆ ಮೇಡಮ್, ಇದೇ ತೊಗೊಳ್ಳಿ ಅಂತ. ಇದು ಟಿಶ್ಯೂ ಸಾರಿ, ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ರೇಟು ಕೂಡ ತುಂಬ ರೀಸನೇಬಲು, 700 ಅಷ್ಟೇನೆ. ಆರಾಮ್ ತೊಗೊಂಡು ಸ್ಟಿಚ್ ಮಾಡಿಸ್ಬೋದು. ಲಕ್ಷ್ಮೀ ಫೋಟೋನೇ ಇದೆ, ನೋಡ್ಬೋದು ನೀವು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಫೋಟೋ
ಚೆನ್ನಾಗಿದೆ. ನನಗೆ ಈ ಸೀರೆ ನೋಡಿದ ಕೂಡಲೇ, ಯಾವುದೇ ಸೀರೆ ಆಗಲಿ ಡ್ರೆಸ್ಸಸ್ ಆಗಲಿ ಏನೇ ಆಗಲಿ ನೋಡಿದ ಕೂಡಲೇ ಇಷ್ಟ ಆಗಬೇಕು. ತುಂಬ ಜಾಸ್ತಿ ಅಂಗಡಿಗೇನು ಓಡಾಡಿಲ್ಲ ನಾವು, ಒಂದು ಮೂರು ಅಂಗಡಿಗೆ ಹೋಗಿರೋದಷ್ಟೇ, ಅಷ್ಟು ಬಿಟ್ಟರೆ ಇಲ್ಲ. ನೋಡಿದ ಕೂಡಲೇ ಕೆಲವೊಂದು ಕಡೆ ಇಷ್ಟ ಆಗಿಲ್ಲ, ಹಂಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಇದು ನೋಡಿದ ಕೂಡಲೇ ಇಷ್ಟ ಆಯಿತು. ಎಷ್ಟೊಂದು ಸೀರೆ ತೆಗೆದಾಕಿದ್ರು ಅವ್ರ ಪಾಪ, ಇಷ್ಟನೇ ಆಗಲಿಲ್ಲ ನನಗೆ. ಫ್ರೆಂಡ್ಸ್, ಇದು ಬಂದು ಪಲ್ಲು. ಇದು ಪಲ್ಲು. ಇದು ಫುಲ್ ಸೀರೆ ಹೀಗೆ ಬರುತ್ತೆ, ಬುಟ್ಟ 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 ಬಾತ್ಕೋಳಿ ಇದೆ. ಈ ಕಡೆ ಬಂದು ಟೆಂಪಲ್ ಬಾರ್ಡ್ರ್. ಇದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಮಾತ್ರ ವೇರ್ ಮಾಡಿದಾಗ ಸೂಪರಾಗಿ ಕಾಣಿಸುತ್ತೆ. ನೋಡಿದ ಕೂಡಲೇ ವಾವ್ ಅನ್ನಂಗಿತ್ತು ಸೀರೆ, ಚೆನ್ನಾಗಿತ್ತು. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಕಲರ್ ಇರಲಿಲ್ಲ. ಈ ಕಲರ್ ಸೀರೆ ನಂದು ಮದುವೆ ರಿಸೆಪ್ಷನ್ ಸೀರೆ ಅಷ್ಟೇ, ಆವಾಗ ತೊಗೊಂಡಿರೋದು ಒಂದು ಸೀರೆ ಮೆರೂನ್ ಕಲರು. ಬಟ್ ಈ ಕಲರು, ಈ ಕಾಂಬಿನೇಷನ್ ಮಾತ್ರ ಫಸ್ಟ್ ಸೀರೆ. ತುಂಬ ಚೆನ್ನಾಗಿದೆ. ಟೆಂಪಲ್ ಬಾರ್ಡ್ರು ಈಗ ಎಲ್ಲ ಟೆಂಪಲ್ ಬಾರ್ಡ್ರನ್ನೇ ಟ್ರೆಂಡಿಂಗಲ್ಲಿ ಇರೋದು. ಇನ್ನೊಂದು ಸೀರೆ ನೋಡಿದೆ, ಬಟ್ ಅದು ಯಾರೋ ತೊಗೊಂಡ್ಬಿಟ್ಟಿದ್ರು, ಮಿಸ್ ಆಯಿತು. ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಆ ಸೀರೆನ ತೊಗೊಳ್ತೀನಿ. ತುಂಬ ಚೆನ್ನಾಗಿದೆ ಅಲ್ವಾ. ಇದೇ ಲಕ್ಷ್ಮಿಗೆ ಏರ್ಸೋಕ್ಕೆ ಅಂತ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಚಿಕ್ಕಪೇಟೆಗೆ ಹೋದಾಗ ಆಲ್ಮೋಸ್ಟ್ ನನಗೆ ಹಬ್ಬಕ್ಕೆ ಲಕ್ಷ್ಮಿಗೆ ಏನೇನು ಬೇಕು ಎಲ್ಲನೂ ಅಲ್ಲೇ ತೊಗೊಂಬರ್ತೀನಿ. ಅರಿಶಿನ ಕುಂಕುಮ, ಹಾಗೆ ಬಳೆ, ಮತ್ತು ಬ್ಲೌಸ್ ಪೀಸು ಎಲ್ಲ ಇನ್ಕ್ಲೂಡಿಂಗ್ ಫುಲ್ ಎಲ್ಲ ಅಲ್ಲೇ ತೊಗೊಂಬಂದುಬಿಡ್ತೀನಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ಮೋಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹೆಂಗೂ ನಿನ್ನೆ ಸೀರೆ ತೊಗೊಳಕ್ಕೆ ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ನಾನು ಪ್ರತಿ ವರ್ಷ ಅಷ್ಟೇ ಚಿಕ್ಕಪೇಟೆಗೆ ಹೋದಾಗನೇ ಬಳಿ, ಅರಿಶಿನ ಕುಂಕುಮ ಎಲ್ಲ ಅಲ್ಲೇ ತೊಗೊಂಬರ್ತೀನಿ. ನಿನ್ನೆ ಕೂಡ ಹಾಗೆ ಬಳಿ ತೊಗೊಂಡೆ ನಾನು. ಗಟ್ಟಿ ಬಳಿ ತುಂಬಾ ಚೆನ್ನಾಗಿದೆ. ಬಟ್ ಇದು ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ ಅಷ್ಟೇ. 12 ಡಜನ್ ಬರುತ್ತೆ, 14 ಡಜನ್ ಬರುತ್ತೆ, 15 ಡಜನ್ ಬರುತ್ತೆ ಗಟ್ಟಿ ಬಳಿ. ತುಂಬ ಚೆನ್ನಾಗಿದೆ. ಈ ಥರ ಫುಲ್ ಕಟ್ಟಿ ತೊಗೊಂಬಂದುಬಿಡ್ತೀನಿ. ಕಟ್ಟಿ ತೊಗೊಂಬಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ. ನೆಕ್ಸ್ಟ್ ಮಿಕ್ಕಿದ್ರೆ ನೆಕ್ಸ್ಟು ಯಾರಾದರೂ ಬಂದರೆ ಮಾಡಿದ್ರೆ ಕುಂಕುಮ ಕೊಡುವಾಗ ಬಳೆ ಕೂಡ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಬಳೆ ತಗೊಂಡೆ. ಹಾಗೆ ಇನ್ನೂ ಒಂದು ಬುಕ್ ಬೇಕಾಗಿತ್ತು ನನ್ನ ಮಗಳಿಗೆ. ಹೋಗುವಾಗ ಹೇಳಿದ್ಲವಳು, ಮಮ್ಮಿ ಹೋದರೆ ತೊಗೊಂಬಾ ಅಂತ. ಅಲ್ಲಿ ಚಿಕ್ಕಪೇಟೆಯಲ್ಲೇ ಹೋದರೆ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಇಲ್ಲಿ ಒಂದು ನೋಟ್ ಬುಕ್ಕಿಗೆ 60 ರೂಪಾಯಿ ಇದೆ, ಅಲ್ಲಿ 30 ರೂಪಾಯಿಗೆ ಒಂದು. ಆರಾಮಾಗಿ ಇಲ್ಲಿ ಒಂದು ತೊಗೊಳೋ ಬದಲು ಅಲ್ಲಿ 2 ತೊಗೋಬೋದು. 6 ಪೀಸ್ ಇರುತ್ತೆ, 12 ಪೀಸ್ ಇರುತ್ತೆ, ನಮಗೆ ಎಷ್ಟು ಬೇಕಷ್ಟು ಎತ್ಕೋಬೋದು. ಬುಕ್ಕು, ಪೆನ್ನು ಎಲ್ಲ ಫುಲ್ ಹೋಲ್ಸೇಲ್ ರೇಟಲ್ಲೇ ಹಾಕ್ಕೊಡ್ತಾರೆ ಅವರು. ತುಂಬ ಚೆನ್ನಾಗಿದೆ. ನನ್ನ ಮಗಳು ಬೇಕಂದಿಲ್ಲ, ತೊಗೊಂಡು ಬಂದೆ. ಜಾಸ್ತಿ ಶಾಪಿಂಗ್ ಏನು ಮಾಡಿಲ್ಲ. ನನಗೇನು ಬೇಕೋ, ನಾನೇನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ ಅದನ್ನು ಮಾತ್ರ ಅಷ್ಟೇ ತೊಗೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ಡ್ರೆಸ್ ಎತ್ಕೊಂಡೆ ನಾನು. ಟೈಮ್ ಆಗಿಬಿಟ್ಟಿತ್ತು, ಟೈಮ್ ಇರಲಿಲ್ಲ. ಸೀರೆದೆಲ್ಲ ಫುಲ್ ತೊಗೊಂಡಾದಮೇಲೆ ಆಮೇಲೆ ಡ್ರೆಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಇದು ಕೂಡ. ಎಲಿಫೆಂಟ್ ದುಪ್ಪಟ್ಟ, ಇದು ಟಾಪು, ದುಪ್ಪಟ್ಟ ಕೂಡ ಬಂದಿದೆ. ಹಾಗೆ ಪ್ಯಾಂಟು ಚೆನ್ನಾಗಿದೆ. ಇದು ಕಾಟನ್, ಇದು ತುಂಬ ಚೆನ್ನಾಗಿದೆ. ಕಲರ್ ನನ್ನ ಹತ್ರ ಇದೆ, ಬಟ್ ಏನೋ ಡಿಸೈನ್ ಇಷ್ಟ ಆಯಿತು, ಮತ್ತೆ ಅದೇ ಕಲರ್ ತೊಗೊಂಡೆ. ಇನ್ನೊಂದು ಕಲರ್ ಚೆನ್ನಾಗಿರಲಿಲ್ಲ. ಹಾಗೆ ಅವಕಾಡೋ ಫ್ರೂಟ್ಸ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ಫುಲ್ಲು ಫ್ರೆಶ್. ಈ ಜ್ಯೂಸ್ ಕುಡಿಬೇಕು, ತುಂಬ ಒಳ್ಳೆಯದಿದು. ಬೀಟಲ್ ಕಡಿಮೆ ಆಗಿರುತ್ತಲ್ಲ ಅವರಿಗೆ ತುಂಬ ಹೆಲ್ತ್ಫುಲ್ ಇದು ಹಣ್ಣು. ಇದು ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದರೂ ಬೀಟಲ್ ಕಡಿಮೆ ಆದರೆ ಪ್ರತಿದಿನ ಬೆಳಿಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದಿದು. ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ 300, 350, 400 ರೂಪಾಯಿ, 450 kg ಇದು ಇಲ್ಲಿ. ಅಲ್ಲಿ ತುಂಬಾ ಕಡಿಮೆ ಇದು. ಮಾರ್ಕೆಟ್ ಅಲ್ವಾ. ಇದು ಹಣ್ಣಾಗಿದೆ ಗೊತ್ತಾಗುತ್ತೆ. ಈ ಥರ ಒಳಗಡೆ ಅಳ್ಳಾಡಿದರೆ ಹಣ್ಣಾಗಿದೆ ಅಂತ ಅರ್ಥ. ಇದು ಆಗಿಲ್ಲ. ಇದು ಕೂಡ ಹಾಗೆ
1 kgಗೆ 160 ರೂಪಾಯಿ ಅಷ್ಟೇನೆ. ಇದು ತುಂಬ ಅರ್ಧ ಏನು 3/4% ಕಡಿಮೆ ಅನ್ನಿಸ್ತು. ಬಟ್ ನಮ್ಮ ಮನೆಯಲ್ಲಿ ಈ ಜ್ಯೂಸು ನಾನು ಒಂದೇ ಇಷ್ಟಪಟ್ಟು ಕುಡಿಯೋದು, ಹಂಗಾಗಿ 1 kg ತೊಗೊಂಡಿದ್ದೀನಿ. ನಮ್ಮ ಮನೆಯವರು ಅಷ್ಟು ಇಷ್ಟಪಡಲ್ಲ, ನನ್ನ ಮಗಳಂತೂ ಮೊದಲೇ ಕುಡಿಯಲ್ಲ. ಇದು ನನಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ, ತುಂಬ ತಿಕ್ಕಾಗಿರುತ್ತೆ. ಹಾಗಾಗಿ 1 kg ಸಾಕು ಅಂತ 1 kg ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ್ಯಾವ ಊರಿಗೆ ಹೋಗಿ ಸೀರೆ ತೊಗೊಂಬಂದಿದ್ದೀನಿ ಅಂತ ಸೀರೆ ಕಲೆಕ್ಷನ್ಸ್ ಫುಲ್ ತೋರಿಸಿದ್ದೀನಿ ನಾನು ನಿಮಗೆ. ಈ ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ದಯವಿಟ್ಟು. ಎಲ್ಲರ ಹತ್ರ ರಿಕ್ವೆಸ್ಟು, ಯಾಕಂದರೆ ನಿಮ್ಮ ಸಪೋರ್ಟು ಖಂಡಿತ ನನಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮುಂದಕ್ಕೆ ಮೂವ್ ಆಗೋಕ್ಕಾಗಲ್ಲ. ಎಲ್ಲರೂ ವಿಡಿಯೋ ನೋಡಿ, ಹಾಗೆ ವಿಡಿಯೋ ನಿಮಗೆ ಯಾವುದೆಲ್ಲ ಈ ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ನಮಸ್ಕಾರ. ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಹೇಳೋದೇ ಮರ್ತುಬಿಟ್ಟಿದ್ದೀನಿ ನಿಮಗೆ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಬಾಯ್.